ಜೈ ಭಾರತ್ ವಂದೇ ಮಾತರಂ. ಈ ಹಿರಿಯ ಆಟಗಾರರು ರಿಟೈರ್ಡ್ ಆದಂತಹ ಆಟಗಾರರ ಈ ಲೆಜೆಂಡ್ ಲೀಗ್ ಪ್ರತಿ ವರ್ಷನೂ ನಡೆಯುತ್ತಾ ಬಂದಿತ್ತು. ಅದೇ ಥರ ಈ ವರ್ಷವೂ ಕೂಡ ಶುರುವಾಗಿತ್ತು. ಈ ಲೆಜೆಂಡ್ ಲೀಗ್ ಅಂದರೆ ಪ್ರತಿಯೊಂದು ರಾಷ್ಟ್ರದ ಆಟಗಾರರು ರಿಟೈರ್ಡ್ ಹೊಂದಿರ್ತಾರಲ್ಲ, ಅವರದೇ ಆದ ಒಂದು ಲೀಗ್. ಇದರಲ್ಲಿ ಭಾರತ, ವೆಸ್ಟ್ ಇಂಡೀಸ್, ಪಾಕಿಸ್ತಾನ, ಸೌತ್ ಆಫ್ರಿಕಾ ಹೀಗೆ ಕೆಲವೊಂದು ತಂಡಗಳು ಭಾಗವಹಿಸುತ್ತವೆ. ಈ ಲೀಗ್ನಲ್ಲಿ ಕೂಡ ಭಾರತ ಪಾಕಿಸ್ತಾನ ಪಂದ್ಯವನ್ನು ನಿಗದಿಪಡಿಸಲಾಗಿತ್ತು. ಅದು ಮೊನ್ನೆ ಆದಿತ್ಯವಾರ ನಡೆಯಬೇಕಾಗಿತ್ತು. ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಭಾರತದ ಆಟಗಾರರು ಪಾಕಿಸ್ತಾನದ ಜೊತೆ ಆಡೋದನ್ನು ನಿರಾಕರಿಸಿದರು. ಹೀಗಾಗಿ ಆ ಪಂದ್ಯವನ್ನೇ ರದ್ದು ಮಾಡಲಾಗಿತ್ತು. ಈ ಪಹಲ್ಗಾಮ್ ದಾಳಿಗೆ ಕಾರಣವಾದ ಭಯೋತ್ಪಾದಕರನ್ನು ಈ ಪಾಕಿಸ್ತಾನ ಪೋಷಿಸುತ್ತಿದೆ. ಈ ಭಯೋತ್ಪಾದನೆಗೆ ಸಪೋರ್ಟ್ ಮಾಡುವ ಪಾಕಿಸ್ತಾನದ ಜೊತೆ ನಾವು ಕ್ರಿಕೆಟ್ ಆಡಲ್ಲ ಅಂತ ಭಾರತದ ಕೆಲವು ಲೆಜೆಂಡ್ ಆಟಗಾರರಾದ ಶಿಖರ್ ಧವನ್, ಸುರೇಶ್ ರೈನಾ, ಇರ್ಫಾನ್ ಪಠಾಣ್, ಹರ್ಭಜನ್ ಸಿಂಗ್ ಹೀಗೆ ಕೆಲವೊಂದು ಆಟಗಾರರು ಅವರ ಜೊತೆ ಆಡುವುದನ್ನು ನಿರಾಕರಿಸಿದರು. ಇಲ್ಲಿ ಅವರ ಒಂದು ದೇಶ ಪ್ರೇಮ ಎತ್ತಿ ತೋರಿಸುತ್ತಿದೆ. ಈ ಒಂದು ಲೆಜೆಂಡ್ ಲೀಗ್ ಎಂಬ ಟೂರ್ನಮೆಂಟ್ ಏನಿದೆ, ಇದು ಇಂಗ್ಲೆಂಡ್ನಲ್ಲಿ ನಡೆಯುತ್ತಿತ್ತು. ಈ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವುದೇ ರೀತಿಯ ಸರಿ ಇಲ್ಲದಿದ್ದರೂ ಕೂಡ ಅವರ ಜೊತೆ ಈ ಪಂದ್ಯವನ್ನು ಯಾಕೆ ಆಯೋಜಿಸಿದ್ರು ಅಂತ ನೀವು ಅನ್ಕೊಂಡಿರಬಹುದು. ಇದಕ್ಕೆ ಲೆಜೆಂಡ್ ಲೀಗ್ ಆಯೋಜಕರು ಕೂಡ ಉತ್ತರ ಕೊಟ್ಟಿದ್ದಾರೆ. ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಸಂಬಂಧ ಇಂದಿನ ಹಾಗೆ ನಾರ್ಮಲ್ ಆಗಿದೆ ಅಂತ ಅವರು ಭಾವಿಸಿದ್ರು. ಇದೇ ವರ್ಷ ಭಾರತದಲ್ಲಿ ಹಾಕಿ ಏಷ್ಯನ್ ಚಾಂಪಿಯನ್ಶಿಪ್ ನಡೆಯಲಿದೆ. ಆ ಟೂರ್ನಮೆಂಟಲ್ಲಿ ಪಾಕಿಸ್ತಾನವು ಕೂಡ ಭಾಗವಹಿಸುತ್ತಿದೆ. ಇಲ್ಲಿ ಭಾರತ ಸರ್ಕಾರವು ಕೂಡ ಪಾಕಿಸ್ತಾನದ ಹಾಕಿ ಆಟಗಾರರಿಗೆ ಅನುಮತಿ ಕೂಡ ಕೊಟ್ಟಿದೆ. ನೀವು ಇಲ್ಲಿ ಏಷ್ಯನ್ ಚಾಂಪಿಯನ್ಶಿಪ್ ಆಟದಲ್ಲಿ ಭಾಗವಹಿಸುವುದೆಂಬುದು. ಇದರ ಬಗ್ಗೆ ಆ ಲೆಜೆಂಡ್ ಲೀಗ್ನ ಆಯೋಜಕರು ಉಲ್ಲೇಖಿಸಿದ್ದಾರೆ. ಇಲ್ಲಿ ಯಾಕೆ ಭಾರತ ಸರ್ಕಾರ ಪಾಕಿಸ್ತಾನದವರ ಜೊತೆ ಒಂದು ಸಾಫ್ಟ್ ಕಾರ್ನರ್ ಹೊಂದಿದೆ ಎಂಬುದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಭಾರತದ ಲೆಜೆಂಡ್ ಆಟಗಾರರು ಒಂದು ಒಳ್ಳೆಯ ನಿರ್ಧಾರವನ್ನೇ ತೆಗೆದುಕೊಂಡಿದ್ದಾರೆ. ಈ ಆಟ ಆಡುವಾಗ ಅವರ ಜೊತೆ ಮಾತುಕತೆ ನಡೆಸಬೇಕಾಗುತ್ತದೆ. ಅವರ ಜೊತೆ ಈ ಶೇಕ್ ಹ್ಯಾಂಡ್ಗಳನ್ನು ಕೊಡಬೇಕಾಗುತ್ತದೆ. ಮೈದಾನದಲ್ಲಿ ಕೆಲವು ಮೋಜು ಮಸ್ತಿಗಳನ್ನು ಕೂಡ ಮಾಡಬೇಕಾಗುತ್ತದೆ. ಈ ಭಾರತದ ನಿರ್ಧಾರದ ವಿರುದ್ಧ ಪಾಕಿಸ್ತಾನದ ಆಟಗಾರರು ಕಿಡಿಕಾರಿದ್ದಾರೆ. ಈ ಘಟನೆಯಿಂದಾಗಿ ಪಾಕಿಸ್ತಾನ ಒಂದು ಮುಜುಗರಕ್ಕೆ ಒಳಗಾಗಿದೆ. ಈ ಲೆಜೆಂಡ್ ಲೀಗ್ನ ಮುಖ್ಯ ಪ್ರಾಯೋಜಕರಾದ ಈಸಿ ಮೈ ಟ್ರಿಪ್ ಅವರು ಹೇಳಿದ್ದಾರೆ, ನಮಗೆ ರಾಷ್ಟ್ರವೇ ಮುಖ್ಯ. ಪಾಕಿಸ್ತಾನ ಆಡುವ ಯಾವುದೇ ಪಂದ್ಯಕ್ಕೂ ಕೂಡ ನಾವು ಸ್ಪಾನ್ಸರ್ ಮಾಡಲ್ಲ ಅಂತ ಈ ಈಸಿ ಮೈ ಟ್ರಿಪ್ ಹೇಳಿದ್ದಾರೆ. ಈ ಭಾರತದ ಲೆಜೆಂಡ್ ಆಟಗಾರರು ಒಂದು ಎಕ್ಸಾಂಪಲ್ ಅನ್ನು ಸೆಟ್ ಮಾಡಿಕೊಟ್ಟಿದ್ದಾರೆ. ನಮಗೆ ರಾಷ್ಟ್ರವೇ ಮುಖ್ಯ, ಅದಕ್ಕಿಂತ ದೊಡ್ಡದು ಬೇರೆ ಯಾವುದು ಇಲ್ಲ ಅಂತ. ಆದರೆ ಕೆಲವರಿಗೆ ಪಾಕಿಸ್ತಾನದ ಮೇಲೆ ಈಗಲೂ ಒಂದು ಸಾಫ್ಟ್ ಕಾರ್ನರ್ ಇದೆ.